ಮಹಾರಾಷ್ಟ್ರದ ಪುಣೆಯಲ್ಲಿ ಹೆಲಿಕಾಪ್ಟರ್ ಒಂದು ಪತನಗೊಂಡ ಪರಿಣಾಮ ದೊಡ್ಡ ಅನಾಹುತ ಸಂಭವಿಸಿದೆ. ಇನ್ನೂ ಈ ದುರಂತ ಆಗಬೇಕಾದ್ರೆ 4 ಜನ ಆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಅವರ ಸ್ಥಿತಿ ಹೇಗಿದೆ, ಜೊತೆಗೆ ಹೆಲಿಕಾಪ್ಟರ್ ಪತನಕ್ಕೆ ಏನ್ ಕಾರಣ ಅನ್ನೋ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪುಣೆ ಜಿಲ್ಲೆಯ ಪಾಡ್ ಗ್ರಾಮದಲ್ಲಿ ಘಟನೆ ಆಗಿರೋದು. ಹೆಲಿಕಾಪ್ಟರ್ನಲ್ಲಿ ದುರಂತ ಆದ ಸಂದರ್ಭದಲ್ಲಿ 4 ಜನ ಪ್ರಯಾಣಿಕರಿದ್ರು. ಮುಂಬೈನಿಂದ ಹೈದರಾಬಾದ್ಗೆ ಹೆಲಿಕಾಪ್ಟರ್ ತೆರಳುತ್ತಾ ಇತ್ತು ಅನ್ನೋದ್ರ ಮಾಹಿತಿ ಕೂಡ ಇದೆ. ಖಾಸಗಿ ಕಂಪನಿಗೆ ಸೇರಿದಂತಹ ಚಾಪರ್ ಆಗಿದೆ ನೋಡಿ. ಆ ಹೆಲಿಕಾಪ್ಟರ್ ಕ್ರಾಶ್ ಆಗೋಕ್ಕೂ ಮುಂಚೆ ಕೆಲ ಸೆಕೆಂಡ್ಗಳ ಮುಂಚೆ ಅದನ್ನ ಸೆರೆ ಹಿಡಿಯಲಾಗಿದೆ. ನೋಡ್ತಾ ಇದ್ದೀರಾ ನಿಯಂತ್ರಣ ತಪ್ಪಿ ಹೇಗೆ ಹಾರ್ಡ್ ಲ್ಯಾಂಡಿಂಗ್ ಆಗಿದೆ ಅಂತ. ಅಲ್ಲೇ ಇದ್ದಂತಹ ಸ್ಥಳೀಯರು ಹೆಲಿಕಾಪ್ಟರ್ ಅಸಹಜವಾಗಿ ವರ್ತಿಸ್ತಾ ಇದೆ ಅಂತ ಅದನ್ನ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಲಿಕಾಪ್ಟರ್ ನೆಲಕ್ಕೆ ಅಪ್ಪಳಿಸೋ ಸಂದರ್ಭದ ದೃಶ್ಯ ಇದು. ವಿಡಿಯೋ ಮಾಡ್ತಿರೋರು ಹೇಳ್ತಾ ಇದ್ದಾರೆ ಅದು ಅಲ್ಲಿ ಬೀಳ್ತಾ ಇದೆ, ಕ್ರಾಶ್ ಲ್ಯಾಂಡಿಂಗ್ ಆಗ್ತಾ ಅದನ್ನ ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ಕ್ರಾಶ್ ಲ್ಯಾಂಡಿಂಗ್ ಅಥವಾ ಹಾರ್ಡ್ ಲ್ಯಾಂಡಿಂಗ್ಗೆ ಏನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ದುಪ್ಪಂತ ಹೆಲಿಕಾಪ್ಟರ್ ಪತನ ಆದ ಪರಿಣಾಮ ಹೆಲಿಕಾಪ್ಟರ್ ಕಂಪ್ಲೀಟ್ ಆಗಿ ಹಾನಿಗೆ ಒಳಗಾಗಿದೆ. ಹೆಲಿಕಾಪ್ಟರ್ನಲ್ಲಿ ಇದ್ದವರನ್ನ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಕ್ಯಾಪ್ಟನ್ ಸೇರಿದಂತೆ 3 ಆಸ್ಪತ್ರೆಗೆ ಸೇರಿಸಿರೋದ್ರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅವ್ರ ಕಂಡೀಷನ್ ಏನು ಸ್ಟೇಬಲ್ ಇದೆಯಾ, ಸರ್ವೈವಲ್ ಚಾನ್ಸಸ್ ಏನು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಸ್ಪಾಟ್ಗೆ ಪೊಲೀಸರು ಬಂದಿದ್ದಾರೆ. ಇನ್ನು ಅನಾಹುತ ಸಂಭವಿಸಿರುವಂತಹ ಆ ಹಾರ್ಡ್ ಲ್ಯಾಂಡಿಂಗ್ ಆಗಿರುವಂತಹ ಜಾಗವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸಮತಟ್ಟಾದ ಪ್ರದೇಶ, ಹೆಲಿಕಾಪ್ಟರ್ನ ರಾಡರ್ ಬ್ಲೇಡ್ ಅನ್ನ ಕೂಡ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಹಾನಿಗೆ ಒಳಗಾಗಿದೆ.